ನಲ್ಲೇ ನಡೆಯುತ್ತಾ ಆರ್ಸಿಬಿ ಮ್ಯಾಚ್. ಐಪಿಎಲ್ ಕ್ರಿಕೆಟ್ ಅಭಿಮಾನಿಗಳಿಗೆ ಸಿಗುತ್ತಾ ಸಿಹಿ ಸುದ್ದಿ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಇದೆಲ್ಲವೂ ಕೂಡ ತೀರ್ಮಾನ ಆಗುತ್ತೆ. ಐಪಿಎಲ್ ಮ್ಯಾಚ್ಗೆ ಅವಕಾಶ ಕೊಡೋದ್ರ ಬಗ್ಗೆ ಸಭೆಯಲ್ಲಿ ಚರ್ಚೆಗಳನ್ನ ಕೂಡ ಮಾಡಲಾಗುತ್ತೆ. ಭದ್ರತಾ ಲೋಪ ಸರಿಪಡಿಸಿ ಐಪಿಎಲ್ ಆಯೋಜಿಸುವುದಾಗಿ ಕೆಎಸ್ಸಿಎ ಭರವಸೆಯನ್ನ ಕೂಡ ಕೊಡ್ತಾ ಇದೆ. ನಿನ್ನೆ ಸಿಎಂ ಡಿಸಿಎಂ ರನ್ನ ಭೇಟಿಯಾಗಿದ್ದಂತಹ ವೆಂಕಟೇಶ್ ಪ್ರಸಾದ್ ಭೇಟಿ ಬಳಿಕ ಬೆಂಗಳೂರಿನಲ್ಲಿ ಐಪಿಎಲ್ ಅನ್ನ ನಡೆಸೋದಾಗಿ ಡಿಸಿಎಂ ಕೂಡ ಭರವಸೆಯನ್ನ ಕೊಟ್ಟಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದಿಂದ ಈ ಐಪಿಎಲ್ ಸ್ಥಗಿತವಾಗಿತ್ತು. ಸೊ ಹಾಗಾಗಿ ಈ ಬಾರಿಯ ಐಪಿಎಲ್ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತಾ ನಡೆಯೋದಿಲ್ವಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಇದೀಗ ಕಾಡ್ತಾ ಇದೆ. ನಿನ್ನೆ ಭರವಸೆ ಕೊಟ್ಟಿದ್ರು ಡಿಸಿಎಂ, ನಾವು ಆದಷ್ಟು ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳಿದ್ರು. ಚರ್ಚೆ ಮಾಡಬೇಕಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ. ಸೊ ಇವತ್ತು ಏನಾಗುತ್ತೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡ್ತಾ ಇದೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗುವಂತಹ ನಿರೀಕ್ಷೆಗಳು ಕೂಡ ಇದೆ. ಇಷ್ಟೂ ವರ್ಷಗಳ ಕಾಲ ಐಪಿಎಲ್ ಮ್ಯಾಚ್ನಲ್ಲಿ ಸೋಲನ್ನ ಅನುಭವಿಸಿಕೊಂಡು ಬರಲಾಗಿತ್ತು. ಬಟ್ ಆದರೆ ಕಳೆದ ಬಾರಿ ಐಪಿಎಲ್ ಮ್ಯಾಚಲ್ಲಿ ವಿನ್ ಆಗಿದ್ದರ ಹಿನ್ನೆಲೆಯಲ್ಲಿ ರೋಡ್ ಶೋವನ್ನ ಕೂಡ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಕೂಡ ಮಾಡಲಾಗಿತ್ತು. ಬಟ್ ಆದರೆ ಅದ್ಯಾವುದೂ ಕೂಡ ಆಗಿರಲಿಲ್ಲ. ಒಂದು ಕಡೆ ವಿಧಾನಸೌಧದಲ್ಲಿ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಆ ಸಂದರ್ಭದಲ್ಲಿ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಯಾವುದೇ ರೀತಿಯಾದಂತಹ ಬಿಗಿ ಭದ್ರತೆಗಳನ್ನ ತೆಗೆದುಕೊಂಡಿರಲಿಲ್ಲ ಸರಿಯಾಗಿ. 11 ಜನರ ಸಾವಾಗಿತ್ತು. ಸೊ ಹಾಗಾಗಿ ಐಪಿಎಲ್ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವಂತಹ ಒಂದಷ್ಟು ಗೊಂದಲಗಳು ಕೂಡ ಇದೆ. ಕಾದ್ ನೋಡ್ಬೇಕು ಏನಾಗುತ್ತೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಅಂತ. ಸಿದ್ದರಾಮಯ್ಯನವರು ಫುಲ್ ಟೈಮ್ ಸಿಎಂ ಆಗಿ ಮುಂದುವರೆದುಕೊಳ್ತಾ ಹೋಗ್ತಾರೆ. ಯಾವುದೇ ನಾಯಕತ್ವ ಬದಲಾವಣೆಗಳು ಆಗುವುದಿಲ್ಲ ಎನ್ನುವಂತಹ ಯತೀಂದ್ರ ಅವರ ಹೇಳಿಕೆಗೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ಪುತ್ರನ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯನವರು. ಹೈಕಮಾಂಡ್ ಹೇಳಿಕೆಯೇ ಫೈನಲ್, ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅಂತ ಹೇಳಿ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಬೆಳಗ್ಗೆ ತಾನೇ ಸಿಎಂ ರವರೇ ರಿಯಾಕ್ಷನ್ ಕೊಡಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಅದಕ್ಕೆ ಇದೀಗ ಸಿಎಂ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವೆಲ್ಲರೂ ಬದ್ಧ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದು ಯತೀಂದ್ರ ಅವರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಹೈಕಮಾಂಡ್ ಈಗಾಗಲೇ ಒಂದಷ್ಟು ಸೂಚನೆಯನ್ನ ಕೂಡ ಕೊಟ್ಟಿದೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಮಾತನಾಡಬೇಡಿ, ಅಧಿವೇಶನ ನಡೀತಾ ಇದೆ, ಈ ಸಂದರ್ಭದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಬೇಡಿ ಅಂತ ಕೂಡ ಹೇಳಿದ್ರು. ಹೈಕಮಾಂಡ್ ಮಾತಿಗೂ ಕೂಡ ಈ ಯತೀಂದ್ರ ಅವರು ಕ್ಯಾರೆ ಅಂದಿಲ್ಲ. ಪದೇ ನಾಯಕತ್ವ ಬದಲಾವಣೆಗಳು ಇಲ್ಲ, ಯಾವುದೇ ಮಾತುಕತೆ ಆಗಿಲ್ಲ, ಹೈಕಮಾಂಡ್ ಒಲವನ್ನ ತೋರಿಸಿಲ್ಲ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ರು. ಹೈಕಮಾಂಡ್ ಕ್ಲಿಯರ್ ಮಾಡಿದ ನಾಯಕತ್ವ ಬದಲಾವಣೆ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ ಹೈಕಮಾಂಡ್ ಏನು ಡಿಸಿಷನ್ ತಗೋತದೆ ಅದೇ ಅಂತಿಮ. ಹೈಕಮಾಂಡ್ ಕ್ಲಿಯರ್ ಮಾಡಿದ ನಾಯಕತ್ವ ಬದಲಾವಣೆ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ ಹೈಕಮಾಂಡ್ ಏನು ಡಿಸಿಷನ್ ತಗೋತದೆ ಅದೇ ಅಂತಿಮ. ಹೈಕಮಾಂಡ್ ಕ್ಲಿಯರ್ ಮಾಡಿದ ನಾಯಕತ್ವ ಬದಲಾವಣೆ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ ಹೈಕಮಾಂಡ್ ಏನು ಡಿಸಿಷನ್ ತಗೋತದೆ ಅದೇ ಅಂತಿಮ. ಹೈಕಮಾಂಡ್ ಕ್ಲಿಯರ್ ಮಾಡಿದ ನಾಯಕತ್ವ ಬದಲಾವಣೆ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ ಹೈಕಮಾಂಡ್ ಏನು ಡಿಸಿಷನ್ ತಗೋತದೆ ಅದೇ ಅಂತಿಮ. ಹೈಕಮಾಂಡ್ ಕ್ಲಿಯರ್ ಮಾಡಿದ ನಾಯಕತ್ವ ಬದಲಾವಣೆ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ